ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ಈಗಾಗಲೇ ನಾವು ಗ್ರೀಕ್ಸ್ನಲ್ಲಿ ಡೆಲ್ಟಾ ಅಂದ್ರೇನು, ತೀಟಾ ಅಂದ್ರೇನು ಅಂತ ನೋಡಿದ್ವಿ. ನಾವು ಈಗ ಗಾಮಾ ಅಂದರೆ ಏನು ಅಂತ ನೋಡೋಣ. ಡೆಲ್ಟಾ ಅಂದರೆ ಚೇಂಜ್ ಇನ್ ದಿ ಆಪ್ಷನ್ ಪ್ರೀಮಿಯಮ್ ಇನ್ ರಿಲೇಷನ್ ಟು ದಿ ಚೇಂಜ್ ಇನ್ ದಿ ಅಂಡರ್ಲೈಯಿಂಗ್ ಅಸೆಟ್. ಅಂದರೆ ಒಂದು ಆಪ್ಷನ್ ಪ್ರೀಮಿಯಮ್ನಲ್ಲಿ ಎಷ್ಟು ಮೂಮೆಂಟ್ ಏರಿಳಿತಗಳು ಕಾಣಬಹುದು, ಅಂಡರ್ಲೈಯಿಂಗ್ ಅಸೆಟ್ ಅಂದರೆ ಆ ಒಂದು ಸ್ಟಾಕಿನ ಅಥವಾ ಇಂಡೈಸಿಸಿನ ಒಂದು ಪ್ರೈಸ್ನಲ್ಲಿ ಎಷ್ಟು ಮೂಮೆಂಟ್ ಕಂಡಾಗ ನಾವು ಆಪ್ಷನ್ ಪ್ರೀಮಿಯಂ ಬೆಲೆ ಎಷ್ಟು ಅಂತ ನಾವು ಡೆಲ್ಟಾದಲ್ಲಿ ನೋಡಿದ್ವಿ. ಆದರೆ ಗಾಮಾದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ವಾಟ್ ಈಸ್ ದ ಚೇಂಜ್ ಆಫ್ ದಿ ಡೆಲ್ಟಾ ಇನ್ ರಿಲೇಷನ್ ಟು ದಿ ಚೇಂಜ್ ಇನ್ ದಿ ಅಂಡರ್ಲೈಯಿಂಗ್ ಅಸೆಟ್. ಅಂದರೆ ಒಂದು ಡೆಲ್ಟಾನಲ್ಲಿ ಎಷ್ಟು ಪರ್ಸೆಂಟಿನ ಏರಿಳಿತಗಳನ್ನು ನೋಡ್ಬೋದು ಅಂಡರ್ಲೈಯಿಂಗ್ ಅಸೆಟ್ನ ಪ್ರೈಸ್ನಲ್ಲಿ ಹಿಂದೆ ಮುಂದೆ ಆದಾಗ ಅಂತ ನೋಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಗಾಮಾ ಇಸ್ ದಿ ಚೇಂಜ್ ಇನ್ ಎನ್ ಆಪ್ಷನ್ಸ್ ಡೆಲ್ಟಾ ವೆನ್ ದ ಅಂಡರ್ಲೈಯಿಂಗ್ ಪ್ರೈಸ್ ಚೇಂಜಸ್. ಅಂದರೆ ಫಾರ್ ಎಕ್ಸಾಂಪಲ್ಲು ಏನಾಗುತ್ತೆ ಅಂದರೆ ಮಾರ್ಕೆಟ್ನಲ್ಲಿ ಒಂದೊಂದು ಸರಿ ನಮಗೊಂದು ವಿಚಾರ ಗೊತ್ತು, ಡೆಲ್ಟಾ ಈಸ್ ಬಿಟ್ವೀನ್ 0 to 1 ಅಂತ ಇರುತ್ತೆ. ಅಟ್ ದ ಮನಿ ಡೆಲ್ಟಾ ಈಸ್ ಆಲ್ವೇಸ್ 0.5 ಇರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಅಟ್ ದ ಮನಿ ಸ್ಪಾಟ್ ಬಂದ್ಬಿಟ್ಟು 17,000 ಇದೆ ಅಂತ ಅಂದ್ಕೊಳೋಣ, ಓಕೆನಾ? ಸೊ ಅಟ್ ದ ಮನಿ ATM ಇದ್ದಾಗ ಡೆಲ್ಟಾ ಈಸ್ 0.5, ಕರೆಕ್ಟ್ ಅಲ್ವಾ? ಸೊ ಅದನ್ನು ಅಂದ್ಕೊಳೋಣ. ಈ 17,000 ಸ್ಟ್ರೈಕ್ ಪ್ರೈಸಿನ ಒಂದು ಪ್ರೀಮಿಯಮ್ ಬಂದ್ಬಿಟ್ಟು 100 ಇದೆ ಅಂತ ಅಂದ್ಕೊಳೋಣ, ಓಕೆ ಫೈನ್. ಈಗ ನಮಗೆ ಗೊತ್ತು ಮಾರ್ಕೆಟ್ ಸಡನ್ಲಿ ಒಂದು 100 ಪಾಯಿಂಟ್ಸ್ ಅಪ್ ಆಯಿತು ಅಂತ ಅಂದ್ಕೊಳೋಣ. 17,000ನಿಂದ 17,100ಗೆ ಬಂದರೆ ಈ ಪ್ರೀಮಿಯಮ್ ಎಷ್ಟಾಗಿರುತ್ತೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಮ್ಗೆ ಗೊತ್ತು 100 ಅಂತೂ ಪ್ರೀಮಿಯಮ್ ಇತ್ತು, ಪ್ಲಸ್ ಡೆಲ್ಟಾ ಇಸ್ 0.5. ಸೊ 100 ಇಂಟು 0.5 ಈಸ್ ಈಕ್ವಲ್ ಟು 50. ಸೊ ಈ 100 ಪ್ಲಸ್ 50 ಈಸ್ ಈಕ್ವಲ್ ಟು 150. ಇದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಆಪ್ಷನ್ ಪ್ರೀಮಿಯಮ್ ಬಂದ್ಬಿಟ್ಟು 150 ಇರಬೇಕಿತ್ತು, 165 ಇದೆ. ಅಂದರೆ ಆ ಎಕ್ಸಸ್ ಏನಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಗಾಮಾ. ದಟ್ ಫಿಗರ್ ಈಸ್ ನೋನ್ ಆಸ್ ದ ಗಾಮಾ. ಸೊ ಇಟ್ ಮೀನ್ಸ್ ಅದರ ಅರ್ಥ 165 ಆಯಿತು ಅಂದರೆ 165 ಮೈನಸ್ 150 ಇರಬೇಕಿತ್ತು. ದಟ್ ಈಸ್ ದಿ ಎಫೆಕ್ಟ್ ಆಫ್ ಗಾಮಾ. ಅಂದರೆ ಗಾಮಾ ಕ್ಲಿಯರ್ಲಿ ಸೇಸ್, ಸೊ ಮಾರ್ಕೆಟ್ ಯಾವ ಡೈರೆಕ್ಷನ್ನಲ್ಲಿದೆ ಅನ್ನೋದು ನಮಗೆ ತಿಳುವಳಿಕೆ ಸಿಗುತ್ತೆ ಅದರಿಂದ. ಸೊ ಗಾಮಾ ಎಫೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ದಿ ಮಾರ್ಕೆಟ್, ಕರೆಕ್ಟ್ ಅಲ್ವಾ? ಕೇವಲ ಡೆಲ್ಟಾ ಒಂದೇ ಅಲ್ಲ, ಡೆಲ್ಟಾ ಜೊತೆಗೆ ಗಾಮಾನೂ ಕೂಡ ನಾವು ನೋಡಬೇಕಾಗತ್ತೆ. ಸೊ ಗಾಮಾ ಕೂಡ ರೇಂಜು ಎಷ್ಟಿರುತ್ತೆ ಅಂದರೆ 0 ಇಂದ 1 ಮಧ್ಯೆ ಇರುತ್ತೆ. ಆ್ಯಂಡ್ ದ ಗಾಮಾ ಈಸ್ ಹೈಯೆಸ್ಟ್ ಆಟ್ ದ ಮನಿಗೆ ಹೈಯೆಸ್ಟ್ ಇರುತ್ತೆ. ಸೊ ಗಾಮಾ ಎಲ್ಲಿ ಲೋಯೆಸ್ಟ್ ಇರುತ್ತೆ ಅಂದರೆ ಫರ್ದರ್ ಔಟ್ ಆಫ್ ದ ಮನಿಗೆ ಹೋದರೆ ಗಾಮಾ ವ್ಯಾಲ್ಯೂ ವಿಲ್ ಬಿ ಲೆಸ್. ಸೊ ಗಾಮಾ ಹೆಲ್ಪ್ಸ್ ಅಸ್ ಟು ನೋ ದಿ ಮೂಮೆಂಟ್ ಆಫ್ ದಿ ಮಾರ್ಕೆಟ್. ಅಂದರೆ ಡೆಲ್ಟಾ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಆ ಒಂದು ಗಾಮಾನೂ ಕೂಡ ನಾವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ನಿಜವಾಗ್ಲೂ ಒಂದು ಫಾಸ್ಟ್ ಗತಿಯಲ್ಲಿ ಹೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಒಂದು ಗಾಮಾ ಎಫೆಕ್ಟ್ ಯಾಕೆ ಬರುತ್ತೆ ಜನರಲಿ ಅಂತ ಹೇಳಿದ್ರೆ, ಸಡನ್ನಾಗಿ ಯಾವುದೋ ಒಂದು ನ್ಯೂಸ್ ಬರುತ್ತೆ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಎಲೆಕ್ಷನ್ಸ್ ಇರ್ಬೋದು, ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ನ್ಯೂಸ್ ಇನ್ ದಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿ ರಿಲೇಟೆಡ್ ಯಾವುದೋ ಒಂದು ಪಾಸಿಟಿವ್ ನೆಗೆಟಿವ್ ಇಮ್ಮಿಡಿಯೇಟ್ ನ್ಯೂಸ್ ಬರ್ತಕ್ಕಂಥದ್ದು, ಅಥವಾ ಎಲೆಕ್ಷನ್ ರಿಸಲ್ಟ್ ಬಂದಿರತಕ್ಕಂಥದ್ದು, ಅಥವಾ ಯಾವುದೇ ಒಂದು ಡಿಸಾಸ್ಟರ್ಗಳು, ಈ ಥರ ಒಂದು ನ್ಯೂಸ್ಗಳು ಬಂದಾಗ ಈ ರೀತಿಯ ಒಂದು ಗಾಮಾ ಎಫೆಕ್ಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಗಾಮಾ ಎಫೆಕ್ಟಿಂದ ನಮಗೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಆ ಗಾಮಾ ನೋಡ್ತಾ ಇದ್ದಾಗ ನಮಗೆ ಕ್ಲಿಯರ್ ಆಗುತ್ತೆ ನಾವು ತೊಗೊಂಡಿರತಕ್ಕಂಥ ಡೈರೆಕ್ಷನ್ ಕರೆಕ್ಟಾಗಿದೆ. ಡೆಲ್ಟಾ ಜಾಸ್ತಿ ಆಗ್ತಾಯಿದೆ, ಡೆಲ್ಟಾ ಜೊತೆ ಗಾಮಾನೂ ಕೂಡ ಜಾಸ್ತಿ ಆಗ್ತಾಯಿದೆ ಅಂದರೆ ಇಟ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ದೆರ್ ಈಸ್ ಎ ಒನ್ ವೇ ಡೈರೆಕ್ಷನ್ ಆಫ್ ದಿ ಮಾರ್ಕೆಟ್ ಅಂತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.